ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಜಾನರ್ಗಳ ಬಗ್ಗೆ ಹೇಳ್ತೀನಿ, ಸಿನಿಮಾ ಜಾನರ್ಗಳ ಬಗ್ಗೆ ಹೇಳ್ತೀನಿ, ಸಿನಿಮಾ ಕ್ಯಾಟಗರಿಗಳ ಬಗ್ಗೆ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ತಿಳಿಸ್ಕೊತ ಹೋಗ್ತೀನಿ, ಅರ್ಥ ಮಾಡ್ಕೋತ ಹೋಗಿ. ಸಿನಿಮಾ ಜಾನರ್ಗಳಂದರೆ ಏನು? ಅದೊಂದು ಕ್ಯಾಟಗರಿ. ಅಂದರೆ ಸಿನಿಮಾ ಅದೊಂದು ಕ್ಯಾಟಗರಿ ಅಂತಂದರೆ ಹೇಗೆ ಹೇಳ್ಬೋದಪ್ಪ ಅಂತಂದರೆ, ಈಗ ಒಂದು ಆರ್ ಆರ್ ಸಿನಿಮಾ, ಕಾಮಿಡಿ ಸಿನಿಮಾ, ಆ್ಯಕ್ಷನ್ ಸಿನಿಮಾ. ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ಇದು ಕಾಮಿಡಿ ಅಂದರೆ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಈ ಕಾಮಿಡಿ ಒಂದು ಎಕ್ಸಾಂಪಲ್ ಹೇಳ್ಬೋದಾದ್ರೆ, ಈ ಕಾಮಿಡಿ ಜಾನರ್ ತಗೊಂಡ್ರೆ ಕಾಮಿಡಿ ಸನ್ನಿವೇಶಗಳಿರುತ್ತೆ, ಕಾಮಿಡಿ ಸಂದರ್ಭಗಳಿರುತ್ತೆ, ಮತ್ತು ಕಾಮಿಡಿ ಎಲ್ಲ ಥರದ ಸನ್ನಿವೇಶಗಳು ಕಾಮಿಡಿ ರೀತಿಯಲ್ಲಿ ಬರ್ತವೆ. ಸಿನಿಮಾ ಹಾಸ್ಯದಿಂದ ಕೂಡಿರುತ್ತೆ. ಅದು ಸಿನಿಮಾ ಪೂರ್ತಿ ಅದು ಕ್ಲೈಮ್ಯಾಕ್ಸ್ವರೆಗೂ ಅದು ಹಾಸ್ಯದಿಂದನೇ ಕೂಡಿರುತ್ತೆ, ಕಾಮಿಡಿಯಾಗೇ ಇರುತ್ತೆ. ಅದಕ್ಕೆ ಕಾಮಿಡಿ ಜಾನರ್ ಅಂತೀವಿ ನಾವು. ಅದೇ ರೀತಿ ಆ್ಯಕ್ಷನ್ ಆಗಿರ್ಬೋದು, ಹಿಸ್ಟ್ರಿಕಲ್ ಆಗಿರ್ಬೋದು, ಇನ್ನು ರೊಮ್ಯಾಂಟಿಕ್ ಆಗಿರ್ಬೋದು, ಈ ಥರ ಮತ್ತೆ ಒನ್ ಬೈ ಒನ್ ಈ ಥರ ಜಾನರ್ಗಳು ಬರುತ್ತೆ ನಿಮಗೆ. ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ ಒಂದು ಸಾರಿ ನೋಡ್ಕೊಂಬಿಟ್ರೆ ನಿಮ್ಗೆ ಜಾನರ್ಗಳು ಎಷ್ಟು ಕ್ಯಾಟಗರಿ ಬರುತ್ತೆ, ಸಿನಿಮಾ ನಾವು ಹೇಗೆ ಮಾಡ್ಬೋದು, ಜಾನರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಸಿನಿಮಾ ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಜಾನರ್ಗಳು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಜಾನರ್ಗಳನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಜಾನರ್ ಇಲ್ಲದೆ ಯಾವ ಸಿನಿಮಾನೂ ಇರಲ್ಲ. ಜಾನರ್ಗಳನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಎಷ್ಟಿದ್ದಾವೆ ಜಾನರ್ಗಳು, ಎಷ್ಟು ಬರುತ್ತವೆ ಅವನ್ನ ನೋಡ್ಕೊಳ್ಳಿ. ನೀವು ಯಾವ ಜಾನರ್ ಲೈಕ್ ಮಾಡ್ತೀರಾ ಆ ಸಿನಿಮಾಗಳನ್ನ ನೋಡಿ, ಯಾವ್ಯಾವ ಜಾನರ್ಗಳು ಹೆಂಗೆ ಮಾಡಿದ್ದಾರೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಈ ವಿಡಿಯೋನ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.